ಜನ ಹೊಸಬರಿಗೂ ಕೂಡ ಮನೆ ಹಾಕ್ತಾರೆ ಅಂತ ತಮ್ಮ ಹೆಸರು ಏನಾದರೂ ಪ್ಲೇಸಲ್ಲಿ ಇದೆಯಾ ಸರ್? ನಿಜವಾಗ್ಲೂ ಇದ್ರ ಬಗ್ಗೆ ನನ್ನ ಗಮನಕ್ಕೆ ಬಂತು ಇಲ್ಲ. ಏನಾದರೂ ಅಂಥ ಜವಾಬ್ದಾರಿ ನನ್ನ ಮೇಲೆ ಬರುತ್ತೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಹಿರಿಯರು ಸೀನಿಯರ್ ಮೋಸ್ಟ್ಗಳು 3 ಜನ ಇದ್ದಾರೆ. ಅವ್ರುಗಳನ್ನೆಲ್ಲರನ್ನೂ ಅವ್ರುಗಳ ನೇತೃತ್ವದಲ್ಲಿ ನಾನು ಮುಂದುವರಿಬೇಕಾಗುತ್ತೆ. ಅಲ್ಲ, ನಿಜವಾಗ್ಲೂ ನಾನಂತೂ ಟ್ರೈ ಮಾಡಿಲ್ಲ, ಎಲ್ಲೂ ನನ್ನ ಪ್ರಯತ್ನನೂ ಇಲ್ಲ. ಆಮೇಲೆ ನನ್ನ ಗಮನಕ್ಕೆ ಯಾವುದೇ ಇಲ್ಲಿಯವರೆಗೂ ಯಾವುದೂ ಒಂದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ದೆಹಲಿಗೆ ಹೋಗಿದ್ದು ಕೂಡ ಸುಮ್ಮನೆ ದೆಹಲಿಗೆ ಹೋಗಿದ್ದಿದ್ದು ನನ್ನ ಖಾಸಗಿ ನಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಹೋಗಿದ್ದಿದ್ದು. ನಾನು ಅಲ್ಲಿದ್ದು ಬರೀ 1 ಅವರ್ ಏರೋ ಸಿಟಿಯಿಂದ ಮುಂದಕ್ಕೂ ಹೋಗಿಲ್ಲ. ಏರೋ ಸಿಟಿಯಲ್ಲೇ ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಲೈಟ್ ಹತ್ತಿದ್ದೀನಿ. ನಾನು ಇಷ್ಟೇ ಮಾಡಿರೋವಂಥದ್ದು. 6 ಗಂಟೆಗೆ ಇಳಿದಿದ್ದೀನಿ, 9:30 10 ಗಂಟೆ ಫ್ಲೈಟ್ ರಿಟರ್ನ್ ಬರ್ತೀನಿ. ವೇಳೆ ಮಂತ್ರಿ ಸ್ಥಾನ ಕೊಟ್ಟರೆ ಅಲ್ಲ, ಜವಾಬ್ದಾರಿ ಕೊಟ್ರೆ ಬೇಡ ಅಂತ ಅನ್ನಲ್ಲ, ಬಟ್ ನಾನಂತೂ ಟ್ರೈ ಮಾಡಿಲ್ಲ. ಜವಾಬ್ದಾರಿ ಕೊಟ್ರೆ ಅದು ನಿಜವಾಗ್ಲೂ ದೊಡ್ಡ ಜವಾಬ್ದಾರಿನೇ. ಯಾಕಂದ್ರೆ ಇಲ್ಲಿ ಸೀನಿಯರ್ ಮೋಸ್ಟ್ ಆಗ್ತಾರೆ 3 ಜನ ಸೀನಿಯರ್ ಮೋಸ್ಟ್ಗಳನ್ನ ಅವರ ನೇತೃತ್ವ, ಅವರ ಅನುಭವಗಳು, ಅವರ ಸಲಹೆ ಸೂಚನೆಗಳ ಮೇಲೆ ನಾನು ಮುಂದುವರಿತೀನಿ. ಜಿಲ್ಲೆ ಜವಾಬ್ದಾರಿ ಅಧಿಕಾರಿಗಳಿಗೆ ಇರಬೇಕು. ಇವ್ರು ಯಾರು ಏನು ಸಣ್ಣ ಮಕ್ಕಳಲ್ಲ, ನಾವೇನು ಮೇಷ್ಟ್ರುಗಳು ಅಲ್ಲ, ಕೂತ್ಕೊಂಡು ಹಿಂಗೆ ಬಾರಿಸಿ ಎಬ್ರಿಸಿ ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳೋದಕ್ಕೆ. ಅವ್ರುಗಳಿಗೆ ಅವರ ಸ್ಥಾನದ ಮಹತ್ವ ಮತ್ತು ಈ ಸಭೆಯ ಮಹತ್ವ ಅವ್ರಿಗೆ ಅರಿವಿರಬೇಕು. ಅದನ್ನ ಪ್ರತಿ ಮೀಟಿಂಗಲ್ಲೂ ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಅದನ್ನ ಹೇಳ್ತಾ ಇರ್ತೀವಿ. ನಾವು ಎಷ್ಟೇ ಬಾರಿ ಹೇಳಿದ್ರು ಕೂಡ ಅವ್ರು ಮತ್ತೆ ಅದನ್ನು ಮಾಡ್ತಾನೇ ಇರ್ತಾರೆ. ಅಲ್ಲಿ ಎಲ್ಲರೂ ಮಾಡ್ತಾರೆ ಅಂತಲ್ಲ, ಅದ್ರಲ್ಲಿ 1-2% ಜನ ಅವರು ಮಾಡ್ತಾನೆ ಇದ್ದಾರೆ. ಈಗ ಮುಂದುವರಿದ ಸಭೆಯಲ್ಲಿ ಅದನ್ನ ಮತ್ತೆ ಇನ್ಸ್ಟ್ರಕ್ಷನ್ ಕೊಡುವಂಥದ್ದು. ಈಗ ಡಾಕ್ಟರ್ಗಳ ಬಗ್ಗೆ ಏನು ಆರೋಪ ಈಗ KDP ಸಭೆಯಲ್ಲಿ ಬಂದಿದೆ, ಇದನ್ನ ನಾನು ಮುಂದಿನ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ವೀಕ್, ಈಗ CM ಕಾರ್ಯಕ್ರಮ ಮುಗಿದ ನಂತರ ನಾನು ಜಿಲ್ಲಾ ಆಸ್ಪತ್ರೆಯಲ್ಲಿನೇ ಒಂದು ಮೀಟಿಂಗ್ ಕಾಲ್ ಮಾಡ್ತೀನಿ. ಆ ಮೀಟಿಂಗಲ್ಲಿ ಇದರ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡೋದ್ರ ಜೊತೆಗೆ ಅವ್ರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ರ ಜೊತೆಗೆ ಆ ವರದಿಯನ್ನು ಕೂಡ ಸಂಬಂಧಪಟ್ಟ ಸಚಿವರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇನೆ. ಡಾಕ್ಟರ್ ಪಾರ್ವತಿ ಅವರಿಗೆ ಪ್ರೊಟೆಕ್ಷನ್ ಡಾಕ್ಟರ್ ಪಾರ್ವತಿ ಮೇಡಮ್ ಅವರು ಬಹಳ ಪ್ರಾಮಾಣಿಕವಾಗಿ ಏನೇನು ನಡೀತಿದೆ ಅನ್ನುವಂಥದ್ದನ್ನ ಓಪನ್ ಆಗಿ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿರುವಂಥದ್ದಾಗಿದೆ. ಅವ್ರ ವಿಷಯ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಪರ್ಸನಲ್ ಆಗಿ ಅವರು ಲಿಖಿತವಾಗಿ ತಾವೆಲ್ಲವನ್ನು ಕೊಡ್ರಿ ಅಂತ ನಾನು ಹೇಳಿರೋದಾಗಿದೆ. ಅವರು ಲಿಖಿತವಾಗಿ ಕೊಡ್ತಾರೆ. ಜೊತೆಗೆ ನಾನು ಪರ್ಸನಲ್ ಆಗಿ ಅವ್ರನ್ನ ಮತ್ತೊಮ್ಮೆ ಭೇಟಿ ಮಾಡಿ ಮಾತಾಡುವಂಥದ್ದು ಆಗತ್ತೆ. ಅವರಿಗೆ ರಕ್ಷಣೆ ಅಂತ ಕೊಡೋ ಜವಾಬ್ದಾರಿ ನಂದು ಅಂತ ನಾನು ಓಪನ್ ಸಭೆಯಲ್ಲಿ ಹೇಳಿದ್ದೇನೆ.